ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭೂಮಿ ನಿದ್ದೆ ಮಾಡ್ತಿದ್ದವಳು ಎದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ, ಇಲ್ಲಿ ಯಾರಾದರೂ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಈ ಥರ ಮಾಡಿದ್ರ, ಯಾಕೆ ಆ ರಿಸೆಪ್ಷನಿಸ್ಟೇ ನನ್ನ ವಿರುದ್ಧವಾಗಿ ಆ ಥರ ಹೇಳ್ದ, ಅವ್ನು ಬೇಕು ಅಂತಲೇ ಈ ಥರ ಮಾತಾಡಿದ್ದಾನೆ, ನಾನು ಏನು ಮಾಡಲಿ, ಸಂಸಾರನೇ ಮಾಡಿದೆ, ಮುತ್ತೈದೆ ಅನ್ನೋ ಪದವಿನ ತಗೊಂಡೆ, ಇವಾಗ ತಪ್ಪನ್ನೇ ಮಾಡ್ದೇನೆ ಈ ಕಳಂಕಣ ಹೊತ್ಕೊಂಡು ಕೂತಿದ್ದೀನಿ, ನಾನೇನಪ್ಪ ಮಾಡೋದು, ಇದರಿಂದ ಹೆಂಗಪ್ಪ ಆಚೆ ಬರೋದು, ಈಗ ಸಾಹೇಬ್ರು ಏನಾದ್ರೂ ಒಂದು ವಾರದಲ್ಲಿ ನಾನೇನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿಲ್ಲ ಅಂದರೆ ನಾನು ಏನು ಮಾಡಲಿ, ಈ ಮನೆ ಬಿಟ್ಟು ಆಚೆ ಹೋದ್ಮೇಲೆ ನನ್ನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಾ ಅಳ್ತಾ ಇರ್ತಾಳೆ. ಭೂಮಿ ಮಲ್ಕೊಂಡಿರ್ತಾಳೆ. ಅಜ್ಜಿತ್ ಎದ್ದೊಳ್ತಾನೆ. ಎದ್ಬಿಟ್ಟು ಪಾಪ ಭೂಮಿ ಇನ್ನೂ ನಿದ್ದೆ ಮಾಡ್ತಿದ್ದಾಳೆ ಅಂತ ಹೇಳಿ ಅವನೇ ರೆಡಿ ಆಗಿಬಿಟ್ಟು ಜಾಗಿಂಗ್ ಹೋಗ್ತಾನೆ. ಜಾಗಿಂಗ್ ಮುಗಿಸ್ಕೊಬಂದ್ರೂ ಮನೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಏನು ಮಾಡೋದು, ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ವಲ್ಲ ಅಂತ ಅಜ್ಜಿತ್ ಅಂದ್ಕೊತಾ ಇರ್ತಾನೆ. ಅವ್ರ ಅಮ್ಮ ಹೇಳ್ತಾರೆ, ನೋಡೋ ಅಜ್ಜಿತ, ಮನೆಯಲ್ಲಿ ಯಾವ ಥರ ಮಾತಾಡ್ತಾರೆ, ಒಬ್ಬೊಬ್ಬರೂ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರಲ್ಲೋ ಅಂತ ಹೇಳ್ತಾ ಇರ್ತಾರೆ. ಅವಾಗ ಇವ್ರು ಯಾರು ಏನೇ ಮಾತಾಡ್ಲಮ್ಮ, ಭೂಮಿ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಅವಳ ಜೊತೆ ಸಂಸಾರ ಮಾಡಿದ್ದೀನಿ, ಅವಳು ಎಷ್ಟು ಒಳ್ಳೆಯವಳು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ತಪ್ಪಿಲ್ಲ ಅಂತ ಇವ್ರ ಮುಂದೆ ಎಲ್ಲ ಪ್ರೂವ್ ಮಾಡ್ತೀನಿ, ಪ್ರೂವ್ ಮಾಡಾದ್ಮೇಲೆ ಮಾತಾಡ್ತೀನಿ ನಾನು ಅಂತ ಅಜ್ಜಿತ್ ಹೇಳ್ತಾ ಇರ್ತಾನೆ. ಹೌದು ಕಣೋ ಅಜ್ಜಿತ, ಈ ಟೈಮಲ್ಲಿ ಅವಳಿಗೆ ನಿನ್ನ ಸಪೋರ್ಟ್ ವೆರಿ ಇಂಪಾರ್ಟೆಂಟು, ನೀನು ಸಪೋರ್ಟ್ ಮಾಡಿ ಅವಳದ್ದೇನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡಲೇಬೇಕು ಅಂತ ಸತ್ಯ ಹೇಳ್ತಾ ಇರ್ತಾನೆ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಜ್ಜಿತ್ ರೂಮಿಗೆ ಬರ್ತಾನೆ. ಅವಾಗ ಭೂಮಿಗೆ ನಿದ್ದೆಯಲ್ಲಿ ಕನ್ವರ್ಸ್ತಾ ಇರ್ತಾಳೆ. ಅಪ್ಪ, ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ನನಗೆ ಭಾಷೆ ಕೊಟ್ಟಿದ್ರಿ, ಯಾಕೆ ಈ ಥರ ನನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ಟು ಹೊಂಟೋದ್ರಿ ಅಂತ ನಿದ್ದೆಯಲ್ಲಿ ಕನ್ವರ್ಸ್ತಾ ಇರ್ತಾಳೆ. ಅವಾಗ ಅಜಿತ್ ಬಂದು ಅವಳು ಕೈ ಇಟ್ಕೊಳ್ತಾನೆ. ಕೈನ ಯಾವತ್ತೂ ಬಿಡೋದಿಲ್ಲ ಭೂಮಿ, ಯಾವಾಗಲೂ ನಾನು ನಿನ್ನ ಜೊತೆನೇ ಇರ್ತೀನಿ, ನೀನು ಅಂದ್ಕೊಂಡಿರೋ ಕಳಂಕನ ಇದರಿಂದ ದೂರ ಮಾಡೇ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಅಶ್ವಿನಿ ಮನೆಯವ್ರ ಮುಂದೆ ಮನಸ್ವಿನಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅವಳು ಚೆನ್ನಾಗಿ ಮಾತಾಡ್ತಾ ಎಲ್ಲರ ಜೊತೆ ಚೆನ್ನಾಗಿರೋದನ್ನ ನೋಡಿ ಅಂಜನಂಗೆ ಕೋಪ ಬರ್ತಾ ಇರತ್ತೆ. ಇವಳು ಯಾಕೆ ಈ ಥರ ಎಲ್ಲರಿಗೂ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇವಳಿಂದ ನನ್ನ ಅಜಿತನೇನಾದ್ರು ದೂರ ಮಾಡ್ಕೊತೀನ ಅಂತ ಅವಳ ಮೇಲೆ ದ್ವೇಷ ಮಾಡ್ತಾ ಇರ್ತಾಳೆ. ಅಜಿತ್ ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಅವಾಗ ಸದಾನಂದ್ ಕಾಲ್ ಬರುತ್ತೆ. ಕಾಲ್ನ ಅಟೆಂಡ್ ಮಾಡಿಬಿಟ್ಟು, ಹೇಳ್ರಿ ಸದಾನಂದ್ ಅಂತ ಹೇಳ್ತಾ ಇರ್ತಾರೆ. ಸಾಹೇಬ್ರೆ, ನೀವು ಕಾಲ್ ಡೀಟೇಲ್ಸ್ ಕೇಳಿದ್ರಲ್ಲ, ಅದೆಲ್ಲ ರೆಡಿ ಇದೆ, ನೀವು ಬಂದರೆ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಸರಿ ರೀ, ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ನೀನು ಕೆಲಸಕ್ಕೆ ಹೋಗೋದಿಲ್ವಾ ಅಂತ ಅಜಿತ್ ಕೇಳ್ತಾನೆ. ಇಲ್ಲ ಸಾಹೇಬ್ರೆ, ನನಗೆಲ್ಲೂ ಹೋಗೋದಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನು ಒಳಗಡೆನೇ ಇದ್ದರೆ ಇದಕ್ಕೆ ಪರಿಹಾರ ಸಿಗೋದಿಲ್ಲ, ಅದರಿಂದ ಆಚೆ ಬರಬೇಕು, ನೀನು ಧೈರ್ಯ ಮಾಡಿ ಎಲ್ಲನೂ ಎದುರಿಸ್ಬೇಕು, ಆವಾಗ ಮಾತ್ರ ಎಲ್ಲದರಿಂದ ಆಚೆ ಬರೋದಕ್ಕೆ ಸಾಧ್ಯ, ಇಲ್ಲಾಂದರೆ ಇವ್ರುಗಳು ಚುಚ್ಚು ಮಾತುಗಳಲ್ಲೇ ನಿನಗೆ ತುಂಬ ಬೇಜಾರಾಗ್ತಾ ಇರತ್ತೆ ಅಜಿತ್ ಹೇಳ್ತಾನೆ. ಅಜಿತ್ ಇವಾಗ ಇನ್ವೆಸ್ಟಿಗೇಟ್ ಮಾಡಿ ಭೂಮಿದೇನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತಾನೆ. ಮನಸ್ವಿನಿಯಾಗಿ ಬದಲಾಗೋದಕ್ಕೆ ಅವಳು ನಡ್ಕೊಂಡಿರೋ ರೀತಿ ಥರ ಮನೆಯವ್ರ ಮುಂದೆ ನಾಟ್ಕಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಮನಸ್ವಿನಿಯಾಗಿ ಎಲ್ಲರ ಮುಂದೆ ಸಕ್ಸಸ್ ಆಗ್ತಾಳೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ದೇವಯಾನಿ ತನ್ನ ಮಗಳಿಗೆ ಒಳ್ಳೆ ಜೀವನ ಕೊಡಿಸ್ಬೇಕು ಅಂತ ಬೇರೆಯವ್ರ ಜೀವನನೆಲ್ಲ ಅವಳು ಇಷ್ಟ ಬಂದಂಗೆ ನಾಶ ಮಾಡ್ತಾ ಇರ್ತಾಳೆ. ಭೂಮಿಗೆ ಅವಳು ಕೊಡ್ತಾ ಇರೋ ನೋವನ್ನ ನೋಡಿದ್ರೆ ಅವಳು ಹೆಣ್ಕುಳಕ್ಕೆ ಅವಮಾನ ಅಂತ ಅನಿಸುತ್ತೆ. ಅವಳು ಈ ಥರ ಮಾಡ್ತಾ ಇರೋ ಕೆಲಸದಿಂದ ಅವಳ ಕ್ಯಾರೆಕ್ಟರ್ ಎಂಥದ್ದು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಈ ಥರ ಕೆಟ್ಟ ಹೆಂಗಸರುಗಳು ಇರ್ತಾರೆ, ತುಂಬ ಹುಷಾರಾಗಿರಬೇಕು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆದರೆ ನಮ್ಮ ಲೈಫಲ್ಲೂ ಅಷ್ಟೇ, ಈ ಥರ ಹುಷಾರಾಗಿಲ್ಲ ಅಂದರೆ ನಮಗೆ ಗೊತ್ತಿಲ್ದಂಗೆ ನಮ್ಮನ್ನ ಮಣ್ಣು ಮಾಡಿ ಮುಚ್ಚಿಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.